ಎಲ್ಲ ಚುಂಚನಕಟ್ಟೆಗೆ ಹೋಯ್ತಾ ಇರೋದು. ಕೇಳದೆ ಅವ್ರನ್ನ ಚುಂಚನಕಟ್ಟೆಗೆ ಆದಿತ್ಯ ಅಂತಂದ್ರು. ಬನ್ನಿ ಮುಂದೆ ತೋರಿಸ್ತೀನಿ. ಹೇಳಿ ಅಣ್ಣ, ಜಾತ್ರೆ ಬಗ್ಗೆ ಏನಾದ್ರು ಹೇಳಿ. ಜಾತ್ರೆ ಎಲ್ಲ ಚೆನ್ನಾಗಿ ನಡೀತದೆ. ಸ್ವಲ್ಪ ಅನುಕೂಲಗಳು ಕಡಿಮೆ, ಎಲ್ಲ ಮಾಡಿಸ್ಕೊಡ್ಬೇಕು, ಸರ್ಕಾರದಿಂದ ಮಾಡಿಸ್ಕೊಡ್ಬೇಕು. ಇಲ್ಲಿ ನೋಡಿ ಎಲ್ಲ ಸಾಲಿಗ್ರಾಮ ಎಷ್ಟೆಲ್ಲ ಆಗೈತೆ? 4 ಎಷ್ಟು ಹೇಳ್ತಾ ಇದ್ದೀರಿ? 1.5. 1.5 ಮಂಡ್ಯ. ಯಾವ ತಳಿ ಇದು? ಯಾವ ತಳಿ? ನಾಟಿನಾ? ಅವರು ನಿಮ್ದು ಕಾಟ್ನಾಡು. ಎಷ್ಟು ಹಣ ಇದು ಇತ್ತು? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಕ್ಯಾಲೆಂಡರ್ ಬದಲಿಸುವ ವರ್ಷದ ಶುಭಾಶಯಗಳು. ಏನಕ್ಕಪ್ಪ ಅಂತಂದ್ರೆ ನಮ್ಗೆ ಯುಗಾದಿ ಇರೋದ್ರಿಂದ ಯುಗಾದಿಗೆ ನಮ್ಗೆ ಹೊಸ ವರ್ಷ. ಇವತ್ತು 1/1/2026 ಚುಂಚನಕಟ್ಟೆ ಜಾತ್ರೆ ಇರ್ತದೆ. ಬನ್ನಿ ಇವತ್ತಿಂದ ಸ್ಟಾರ್ಟ್ ನೋಡ್ಕೊಂಬರೋಣ ಹೇಗಿರ್ತದೆ ಏನು ಅಂತ. ನೋಡಿ ಇದೆಲ್ಲ ಚುಂಚನಕಟ್ಟೆಗೆ ಹೋಯ್ತಾ ಇರೋದು. ಕೇಳದೆ ಅವ್ರನ್ನ ಚುಂಚನಕಟ್ಟೆಗೆ ಆದಿತ್ಯ ಅಂತಂದ್ರು. ಬನ್ನಿ ಮುಂದೆ ತೋರಿಸ್ತೀನಿ. ನೋಡಿ ನಮ್ಮ ರಾಮದೇವರ ಜಾತ್ರೆ ಮಹೋತ್ಸವ 2026 ಇದು ಚುಂಚನಕಟ್ಟೆ ಸಾಲಿಗ್ರಾಮ ತಾಲೂಕು ಮೈಸೂರು ಜಿಲ್ಲೆ. ನೋಡಿ ಇದೆ ಇನ್ನೊಂದೆರಡು ಎತ್ಕಡಕವ್ರೆ. ಅವರು ಮಾಚೇನಹಳ್ಳಿ. ಎಷ್ಟು ಇದು ಅಲ್ಲೂ? ಹಾ, ಎಷ್ಟು ಹೇಳ್ತಾ ಇದ್ದೀರಿ? 1.30. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ಅಯ್ಯೋ ಯಾರೇ ಹೆಚ್ಚು ಕಮ್ಮಿ ಅಪ್ಪ, ನಾನು 45-50 ವರ್ಷ ಬರ್ತಾರೆ. 40ರಿಂದ 50 ವರ್ಷ. ಮತ್ತೆ ಹೆಂಗೈತೆ ಮತ್ತೆ ಜಾತ್ರೆ ಅದೇ ಈಗೀಗೆಲ್ಲ ಕಟ್ತಾವ್ರೆ. ಹಾ, ಈಗೀಗೆಲ್ಲ ಕಟ್ತಾವ. ಇದು ನಿಮ್ದೇನಾ? ಇದು ಒಂದೇ ಜೊತೆನಾ? ಹಾ, ಹನ್ನೊಂದು ಜೊತೆ ಅದು ನಿಮ್ದೇನಾ? ಹಾ, ಯಾವರು ನಿಮ್ದು? ಅವರು ಮರೈನುಂಡಿ. ಎಷ್ಟೆಲ್ಲ ಆಗೈತೆ? ಎಷ್ಟು ಹೇಳ್ತಾ ಇದ್ದೀರಿ? 2.20. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಜಾತ್ರೆಗೆ? 5-6 ವರ್ಷದಿಂದ. ಅಣ್ಣ ನಿಮ್ದು ಮರೈನಹಳ್ಳಿನಾ? ಎಷ್ಟಲ್ಲೂ ಅಲ್ಲಾಗಿಲ್ವಾ? ಎಷ್ಟು ಹೇಳ್ತಾ ಇದ್ದೀರಿ? 80,000 ಕಟ್ಸು. ಮತ್ತೆ ಹೆಂಗೈತೆ ಅಣ್ಣ ಜಾತ್ರೆ? ಹಾ, ನೀವೆಷ್ಟು ವರ್ಷದಿಂದ ಬರ್ತಿದ್ರಿ? 3 ವರ್ಷದಿಂದ. ಇಲ್ಲಿ ನೀವು ಕೊಟ್ಬಿಟ್ಟು ಬೇರೆ ತಗೊಂಡೈತೀರಾ? ಹಾ, ಇದು ಕೊಟ್ಬಿಟ್ಟು ಬೇರೆ ತಗೊಳ್ಳೋದ? ಸೇಮ್ ಇವರು ಹಂಗೇನಾ? ಹಾ, ಹೇಳಿ ಅಣ್ಣ, ಜಾತ್ರೆ ಬಗ್ಗೆ ಏನಾದ್ರು ಹೇಳಿ. ಜಾತ್ರೆ ಎಲ್ಲ ಚೆನ್ನಾಗಿ ನಡೀತದೆ. ಸ್ವಲ್ಪ ಅನುಕೂಲಗಳು ಕಡಿಮೆ, ಎಲ್ಲ ಮಾಡಿಸ್ಕೊಡ್ಬೇಕು, ಸರ್ಕಾರದಿಂದ ಮಾಡಿಸ್ಕೊಡ್ಬೇಕು. ಇಲ್ಲಿ ನೋಡಿ ಎಲ್ಲ ಅವಾಗ ಮಾಡ್ಬೇಕಾ, ಎಲ್ಲ ಅವಾಗ ಇದು ಮಾಡ್ಕೋಬೇಕು. ಗಲೀಜು ಅಂದ್ರೆ ವರ್ಷದಲ್ಲಿ ಮೊದಲನೇ ದಿನನೇ ಜಾತ್ರೆ ಸ್ಟಾರ್ಟ್ ಆಗೋದು. ಅದರಿಂದ ಒಂದು ವಾರಕ್ಕಿಂತ ಮುಂಚೆನೆ ಎಲ್ಲ ರೆಡಿ ಮಾಡಿಸ್ಕೊಟ್ರೆ ಒಳ್ಳೇದು. ಈಗ ಎಲ್ಲ ರೆಡಿ ಮಾಡ್ಕೋಬೇಕು. ಜಾಗಕ್ಕೂ ಹಿಂಸೆನೆ, ಜಾಗನೇ ಹಿಂಸೆ. ಎಲ್ಲ ಅವರೇ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಡ್ಬೇಕು. ಅದು ಪ್ರಾಬ್ಲಮ್. ಆಮೇಲೆ ಇಲ್ಲಿ ಸೌಕರ್ಯ ಅಣ್ಣ? ಎಲ್ಲ ಚೆನ್ನಾಗದೆ, ತೊಂದರೆ ಇಲ್ಲ. ಜಾಗ ಒಂದ್ ಸ್ವಲ್ಪ ಹಿಂಸೆ. ಅಂದ್ರೆ ವರ್ಷದಲ್ಲಿ ಮೊದಲನೇ ದಿನ ಕಟ್ಟೋದಂದ್ರೆ ಇದೇ ಮೊದಲು ಚುಂಚನಕಟ್ಟೆಲಿ. ಹಾ, ಎಲ್ಲ ಹೊಸ ವರ್ಷ ಮಾಡಿದ್ರೆ ನಾವು ಚುಂಚನಕಟ್ಟೆ ಜಾತ್ರೆ ಮಾಡೋದು ಫಸ್ಟ್. ವರ್ಷದ ಮೊದಲನೇ ಜಾತ್ರೆನೇ ಇದು. ಹಾ, ಎಲ್ಲೂ ಮಾಡಲ್ಲ. ಗೌಡ್ರ ಯಾವರು ನಿಮ್ದು? ಸುಂಡೇನಹಳ್ಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಎಷ್ಟು? 5-6 ವರ್ಷದಿಂದ ಬರ್ತಾ ಇದ್ದೀರಾ? ಎಷ್ಟೆಲ್ಲ ಆಗೈತೆ? ಅಲ್ಲಾಗಿಲ್ವಾ? ಎಷ್ಟು ಹೇಳ್ತಾ ಇದ್ದೀರಿ? 1.5. ಕೊಟ್ಬಿಟ್ಟು ಇಲ್ಲ ಬೇರೆ ತಗೋತೀರಾ, ಇಲ್ಲ ಇದನ್ನೇ ಕೊಟ್ಬಿಟ್ಟು ಹೋಗೋದ ನಿಮ್ದು? ಬೇರೆ ತಗೋತೀರಾ? ಇದು ಎಲ್ಲ ಅಷ್ಟೇನಾ? ಇದು ಅಷ್ಟೇ ಹೇಳ್ತಾ ಇರೋದು? ಮತ್ತೆ ಹೇಗೈತೆ ಜಾತ್ರೆ? ಇಲ್ಲಂತೂ ಜಾತ್ರೆಗೆ ಫುಲ್ ಜಾಮ್ ಜೂಮ್ ಎಲ್ಲ ರೆಡಿ ಮಾಡ್ತವ್ರೆ. ಭಾರಿ ದನಗಳ ಜಾತ್ರೆ ಮಾತ್ರ ಇದು, ಸುಮ್ಮನೆ ಅಂತಲ್ಲ. ನೋಡಿ ಇಲ್ಲಿ ಈ ಕಡೆ ಎಲ್ಲ ರೆಡಿ ಮಾಡ್ಕೊತಾರೆ ಹುಡುಗರು. ಈ ಕಡೆ ಮತ್ತೆ ಸುಮಾರು ಎತ್ತುಗಳನ್ನ ಕಟ್ಟಾಕವ್ರೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆನೂ ಅಷ್ಟೇ ಎಲ್ಲ ದೊಡ್ಡ ದೊಡ್ಡ ಎತ್ತುಗಳೇ ಐತೆ. ಬನ್ನಿ ಆಮೇಲೆ ಸುಮಾರು ಜನ ಮಾತಾಡಿಸ್ಬೇಕು ಇಲ್ಲಿ ಬಗ್ಗೆ, ಜಾತ್ರೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಎಲ್ಲ ನೀಟಾಗಿ ಮಾಡ್ತವ್ರೆ ಹೊಸದಾಗಿ. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅವ್ರೆ.
ನೋಡಿ ಎಷ್ಟು ನೀಟಾಗಿವೆ ಹಸುಗಳು ಅಂದ್ರೆ ಇಲ್ಲಿ ಎತ್ತುಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿವೆ ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಿವೆ ಈ ಕಡೆ ಎಲ್ಲ ಕಟ್ತವ್ರೆ ನೋಡಿ ಕಾಣಿಸ್ಬೋದು ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಎಲ್ಲ ಕಡೆನೂ ಜಾತ್ರೆಗೆ ರೆಡಿ ಮಾಡ್ಕೋತವ್ರೆ ಮೊದಲನೇ ದಿನ ಆಗಿರೋದ್ರಿಂದ ನೋಡಿ ಬನ್ನಿ ಇವೆರಡು ಎತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ ಕೇಳೋಣ ಅವ್ರನ್ನ ಸಾಲಿಗ್ರಾಮ ಎಷ್ಟೆಲ್ಲ ಆಗೈತೆ ನಾಲ್ಕಲ್ಲ ಎಷ್ಟು ಹೇಳ್ತಾ ಇದ್ದೀರಿ ಒಂದೂವರೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಅಣ್ಣ ಇಲ್ಲಿಗೆ ಜಾತ್ರೆಗೆ ಬರ್ತಾ ಇದ್ದೀರಾ ಆ ಕಡೆ ಇರೋವೆಲ್ಲ ನಿಮ್ಮವೇನಾ ಇದ್ ಮಾತ್ರ ನಿಮ್ ಸ್ನೇಹಿತರವಾ ಇವು ಎಷ್ಟು ಹೇಳ್ತಾರ ಅವನುವೆ 1:30 ಈಗ ನೀವು ಕೊಟ್ಬಿಟ್ಟು ತಗೋತೀರಾ ಇಲ್ಲ ಇಲ್ಲೇ ಇದ್ ಮಾಡ್ತೀರಾ ತಗೋತೀರಾ ಈಗ ಕೊಟ್ಬಿಟ್ಟು ನೋಡಿ ಇಲ್ಲಿ ಈ ಕಡೆ ಎಷ್ಟು ದನಗಳು ತುಂಬಿವೆ ಅಂತ ಇಲ್ಲಿ ನೋಡಿ ಎಲ್ಲಾ ಜಾತ್ರೆಗೆ ರೆಡಿ ಮಾಡ್ತಾವ್ರೆ ಇನ್ನೂ ನೋಡಿ ಇಲ್ಲಿ ಈ ಕಡೆ ಯಾವ ತರ ಓರಿಗಳು ಬೇಕು ಎತ್ಕೊಳ್ಬೇಕು ಎಲ್ಲ ರೆಡಿಯಾಗಿ ನಿಂತವೆ ಬನ್ನಿ ನಮ್ಮ ಚುಂಚನಕಟ್ಟೆ ಜಾತ್ರೆಗೆ ಇವತ್ತಿಂದ ಸ್ಟಾರ್ಟು ಇಲ್ಲಿ ಇವಾಗ ಈ ಶೆಡ್ ಕೆಳಗಡೆ ರೆಡಿ ಮಾಡ್ತಾವ್ರೆ ನೋಡಿ ಇಲ್ಲಿ ಇನ್ನೂ ನೋಡ್ರಿ ಯಾವ್ರವ್ರು ಮಾವನ್ಕೆರೆ ಎಷ್ಟು ಹೇಳ್ತಾ ಇದ್ರಿ ಎತ್ಕೆ ಇವಕ್ಕೆ 1:70 ಎಷ್ಟೆಲ್ಲ ಆಗವೆ ಆಗಿಲ್ವಾ ಯಾವ ರೀತಿ ಮಡಿಕೊಂಡವ್ರೆ ಯಾವ್ದು ಎತ್ಕೊಳ್ಳೋ ಐತೆ ನೋಡಿ ಇಲ್ಲಿ ಮಂಡ್ಯ ಯಾವ ತಳಿ ಇದು ಯಾವ ತಳಿ ನಾಟಿನಾ ಎಷ್ಟೆಲ್ಲ ಆಗವೆ ನಾಲ್ಕಲ್ಲ ಎಷ್ಟು ಹೇಳ್ತಾ ಇದ್ರಿ 280 ಈಗ ಕೊಟ್ಬಿಟ್ಟು ತಗೋತೀರಾ ಇಲ್ಲ ಬೇರೆ ನೋಡ್ತೀರಾ ನೀವು ಇಲ್ಲೇ ತಗೋತೀರಾ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಈ ವರ್ಷ ಫಸ್ಟ್ ಬಂದಿರೋದಾ ಹೆಂಗೈತೆ ಜಾತ್ರೆ ವ್ಯಾಪಾರ ಸ್ಟಾರ್ಟ್ ಆಗಿಲ್ವಲ್ಲ ಇನ್ನು ಈಗ ಇವತ್ತು ನಾಳೆ ಬರ್ಬೇಕಾರ ಇವತ್ತು ನಾಳೆ ಇನ್ನು ಜಾತ್ರೆ ಜನ ಬರ್ಬೇಕು ಇವತ್ತು ನಾಳೆ ಬರ್ತಾವ ಜನ ಆಮೇಲೆ ವ್ಯಾಪಾರ ನೀವು ಇವತ್ತು ಬಂದಿದ್ದ ನೆನ್ನೆ ಬಂದಿರೋದು ಇವತ್ತೇ ಬಂದಿರೋದಾ ಈ ಎತ್ತು ಯಾವ ರೀತಿ ಕಾಣಿಸ್ತಿದೆ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾವ್ರೆ ಜಾತ್ರೆನ ನೋಡಿ ಎಲ್ಲಾ ಕಡೆ ಸುತ್ತ ನೋಡಿ ಇಲ್ಲೇ ಹಾಸ್ಪಿಟ್ಲ್ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಔಷಧಿ ಬೇಕಾದ್ರೆ ತಗೋಬಹುದು ಅಂತ ಎಲ್ಲ ನೋಡಿ ಇಲ್ಲೇ ಮಡಿಕೊಂಡವ್ರೆ ತಾಲೂಕು ಪಶು ಚಿಕಿತ್ಸಾಲಯ ಅಂತ ನೋಡಿ ಜಾತ್ರೆದು ಎಂಟ್ರೆನ್ಸ್ ಇದೇನೆ ಅಂದ್ರೆ ದೇವಸ್ಥಾನದ ಎಂಟ್ರೆನ್ಸ್ ಮತ್ತೆ ಇವಾಗ ಅಲ್ಲಿ ಮುಂದೆ ಏನ್ ನೋಡ್ತೀರಿ ಅದನ್ನು ಜಾತ್ರೆ ಎಂಟ್ರೆನ್ಸ್ ನೋಡಿ ಇದು ದೇವಸ್ಥಾನಕ್ಕೆ ಹೋಗುವಂತ ದಾರಿ ನೋಡಿ ಚುಂಚನಕಟ್ಟೆಗೆ ಏನ್ ಫೇಮಸ್ ಅಂದ್ರೆ ಎಂಟ್ರಿ ಐತಿದಂಗೆ ನಮ್ಮ ಬಸವಣ್ಣ ಕಾಣ್ತಾರೆ ಅವರು ನಿಮ್ದು ಕಾಟ್ನಾಡು ಎಷ್ಟು ಹಣ ಇದು ಇತ್ತು 2.5 ಎರಡರಿಂದನಾ ಎಷ್ಟೆಲ್ಲ ಆಗೈತೆ ಹೊಸ್ತಾಗಿ ಹೊಸಪಾಯಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಹಾ ನೀವು ಬರ್ತಾ ಇರ್ತೀರಾ ಹೆಂಗೈತೆ ಅಣ್ಣ ಜಾತ್ರೆ ಈ ಸಲ ಹೋಸಲಿಗಿಂತ ಇನ್ನು ಏನು ಆಗಿಲ್ವಲ್ಲ ಇವತ್ತಿಂದ ಸ್ಟಾರ್ಟ್ ಹಾ ಇವಾಗ ಇಟ್ಕೊಂಡ್ ಬಂದಿದ್ದೆ ಇನ್ನ ಹಾ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಆಮೇಲೆ ಅಲ್ಲಿ ಕರ್ಕೊಂಡು ಹೋಗದ ಪೂಜೆ ಮಾಡ್ಸಕ್ಕೆ ಅಲ್ಲಿ ಮಾಡ್ಕೊಂಡು ಹೋಗೋಣ ಅಲ್ಲಿ ಕಟ್ಟ ನಾನು ಹಾ
ಹಂಗೆ ಇಟ್ಕೋಣ ಅಗ್ಗವಾ ಅಲ್ಲ ಕಡಿ ಕಾಕ ಹೇಳ್ತೀನಿ ಕೊಡ ಚಾಟಿಕೊಳ ಒಂದು ವಿಡಿಯೋ ಮಾಡಲ್ಲ ನೋಡಿ ಎಲ್ಲ ಇಲ್ಲಿ ಬಂದು ಯಾವ ರೀತಿ ಎಲ್ಲ ಪೂಜೆ ಮಾಡ್ತಾವ್ರೆ. ದಕ್ಷಿಣಾಮೂರ್ತಯೇ ನಮೋ ನಮಃ.
ಇವಾಗೆಲ್ಲ ಏನು ನೋಡಿದ್ರೆ ನಮ್ಮ ಚುಂಚನಕಟ್ಟೆ ಜಾತ್ರೆ ಸಂಪೂರ್ಣ ವಿವರ ಐತೆ. ಏನಪ್ಪ ಅಂತಂದರೆ ಇವತ್ತಿಂದ ಜಾತ್ರೆ ಶುರು ಆಗಿರೋದ್ರಿಂದ ಅಷ್ಟು ಜನಸಂಖ್ಯೆ ಕಡಿಮೆ ಇತ್ತು. ಮತ್ತು ದೊಡ್ಡ ಸ್ವಾಮಿಗೌಡರು ಬಂದು ಜಾತ್ರೆನ ಉದ್ಘಾಟನೆ ಮಾಡಿದ್ರು. ನೀವೇ ನೋಡಿದ್ರಲ್ಲ, ಎಲ್ಲ ಪೂಜೆ ಎಲ್ಲ ಮಾಡಿ ಹಸ್ಕೊಳ್ಗೆ ಬನ್ನಿ. ಮುಂದೆ ದಿನೇ ದಿನೇ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಇದೆ ಹಸ್ಕೊಳು ಮತ್ತು ಎತ್ಕೊಳ್ಳೋ ರೈಟು ಅನ್ನೋದು. ಇವಾಗ ಏನು ನೋಡಿದ್ರಿ ಅದಕ್ಕಿಂತ ಇನ್ನೂ ಜಾಸ್ತಿ ಬರ್ತಾನೆ ಇರ್ತಾರೆ. ನಾಳೆಯಿಂದ ಜಾತ್ರೆ ತಿರ್ಗಾ ಜಾಸ್ತಿ ಶುರುವಾಗುತ್ತೆ. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಎಲ್ಲ ಇವಾಗ ಬರ್ತಾಯಿದ್ರು. ನೀವೇ ನೋಡ್ದಂಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಎಲ್ಲ ಇರುತ್ತೆ ಅಂತ. ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.